ಹಸಿರು ಬಟಾಣಿ ಅಂದ್ರೆ ಮಕ್ಕಳಿಗೂ ಇಷ್ಟ, ದೊಡ್ಡವರಿಗೂ ಇಷ್ಟ. ಬೇಸಿಗೆ ಬಿಸಿಲಿನ ಬೇಗೆಯಲ್ಲಿ ಕೆಂಪು ಕಲ್ಲಂಗಡಿ ಮೇಲೂ ಮೋಹ. ಆದ್ರೆ ಇದೇ ಬಟಾಣಿ ಮತ್ತು ಕಲ್ಲಂಗಡಿಗೆ ಕೃತಕ ಬಣ್ಣ ಮಿಕ್ಸ್ ಮಾಡ್ತಿರೋದು ಬಯಲಾಗಿದೆ. ಅದರಲ್ಲೂ ಕಿಡ್ನಿಗೆ ಕಂಟಕ ಎದುರಾಗ್ತಿರೋದು ಬಟಾ ಬಯಲಾಗಿದೆ. ಹಸಿರು ಬಟಾಣಿ ಇದೆ. ಸೊ ಅದರ ಮೇಲೆ 106 ಮಾದರಿಗಳನ್ನ ಸಂಗ್ರಹಣೆ ಮಾಡಿ 26 ಅಸುರಕ್ಷಿತ ಆಗ್ತವೆ. ಚುಮು ಚುಮು ಚಳಿಯಲ್ಲಿ ಬಾಯಲ್ಲಿರೋ ಬಟಾಣಿಯಲ್ಲೂ ಡೇಂಜರ್ ಕಲರ್. ಬಿರು ಬಿಸಿಲ ಬೇಗೆ ನಿವಾರಿಸೋ ಕಲ್ಲಂಗಡಿಗೂ ಬಣ್ಣದ ಇಂಜೆಕ್ಷನ್. ಫುಡ್ ಕಲರ್ಗಳೇ ಕಿಲ್ಲರ್ಗಳಾಗ್ತಿವೆ, ಜನರ ಜೀವ ಹಿಂಡ್ತಿವೆ. ಬಟಾಣಿ ಕಲ್ಲಂಗಡಿಯಲ್ಲಿ ಕೃತಕ ಕಲರ್ ಕಲ್ಲಂಗಡಿ ಬಟಾಣಿಯಿಂದ ಕಿಡ್ನಿಗೆ ಕಂಟಕ. ಆಹಾರ ಪದಾರ್ಥಗಳಿಗೆ ಕೃತಕ ಬಣ್ಣ ಬಳಸಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟಾಡಲಾಗ್ತಿದೆ. ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ ದಾಳಿಗೆ ಇವೇ ಬಣ್ಣಗಳು ಕಾರಣವಾಗ್ತಿವೆ. ಈ ದಂಧೆಯನ್ನ ಗಂಭೀರವಾಗಿ ಪರಿಗಣಿಸಿರೋ ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಜನವರಿಯಿಂದ 3608 ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹ ಮಾಡಿತು. ಅದರಲ್ಲೂ ಮಾರುಕಟ್ಟೆಯಲ್ಲಿ ಸಿಗೋ ಹಸಿರು ಹಸಿ ಬಟಾಣಿ, ಹಸಿರು ಡ್ರೈ ಬಟಾಣಿ ಸೇರಿದಂತೆ ಬಟಾಣಿಯ 106 ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸಿತು. ಈ ಪೈಕಿ 31 ಮಾದರಿಯ ವರದಿ ಬಂದಿದ್ದು 26 ಮಾದರಿಯ ಬಟಾಣಿ ಅಸುರಕ್ಷಿತ ಅಂತ ಗೊತ್ತಾಗಿದೆ. ಹಸಿರು ಬಟಾಣಿ ಇದೆ, ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾರೆ ಅಂತ ನಮ್ಗೆ ಕಂಪ್ಲೇಂಟ್ ಬಂದಿತ್ತು. ಸೊ ಅದ್ರ ಮೇಲೆ 106 ಮಾದರಿಗಳನ್ನ ಸಂಗ್ರಹಣೆ ಮಾಡಿ 106ರಲ್ಲಿ 31 ಕಂಪ್ಲೀಟ್ ಆಗಿದೆ. 31ರಲ್ಲಿ 26 ಅಸುರಕ್ಷಿತ ಆಗಿದೆ, 5 ಮಾತ್ರ ಸುರಕ್ಷಿತ. ಇನ್ನು ಬೇರೆದೆಲ್ಲ ರಿಸಲ್ಟ್ಸ್ ಬರಬೇಕು. 106ರಲ್ಲಿ ಕೇವಲ 31 ಮಾತ್ರ ಬಂದಿದೆ. ಬಟಾಣಿ ಮಾತ್ರವಲ್ಲ, ಬಿಸಿಲ ಬೇಗೆಯ ನಡುವೆ ಕೈ ಬಿಸಿ ಕರೆಯೋ ಕೆಂಪು ಕಲ್ಲಂಗಡಿಗೂ ಬಣ್ಣ ಹಾಕ್ತಾರೆ ಅನ್ನೋ ಶಾಕಿಂಗ್ ವಿಷಯ ಬಯಲಾಗಿದೆ. ಯಾರೇ ಆಗ್ಲಿ ಕಲ್ಲಂಗಡಿ ಹಣ್ಣು ಒಳಗೆ ಕೆಂಪಿದ್ರೆ ಮಾತ್ರ ಖರೀದಿ ಮಾಡ್ತಾರೆ. ಒಳಗೆ ಕೆಂಪಿದೆಯೋ ಇಲ್ವೋ ಅನ್ನೋದನ್ನ ಚಾಕು ಹಾಕಿ ತೋರಿಸಿದ ಬಳಿಕವೇ ಖರೀದಿಸ್ತಾರೆ. ಹೀಗಾಗಿ ಕಲ್ಲಂಗಡಿಯನ್ನ ಕೆಲವರು ಕೃತಕವಾಗಿ ಬಣ್ಣ ಬಳಸಿ ಕೆಂಪು ಮಾಡ್ತಿರೋದು ಗೊತ್ತಾಗಿದೆ. ಹಣ್ಣುಗಳಿಗೆ ಕೆಂಪು ಬಣ್ಣ ಇಂಜೆಕ್ಟ್ ಮಾಡ್ತಾರಂತೆ. ಕಲ್ಲಂಗಡಿ ಕೆಂಪಾಗಲು ಬಣ್ಣವನ್ನ ಇಂಜೆಕ್ಟ್ ಮಾಡ್ತಾರೆ. ಸ್ವಾಭಾವಿಕವಾಗಿ ಕೆಂಪಾಗಿರೋ ಕಲ್ಲಂಗಡಿಯ ತಿರುಳು ಬಿಳಿಯಾಗಿರುತ್ತೆ. ಆದ್ರೆ ಕೃತಕ ಕೆಂಪು ಕಲ್ಲಂಗಡಿಯ ತಿರುಳು ಕೂಡ ಕೆಂಪಾಗಿರುತ್ತೆ. ಬಟಾಣಿಗೆ ಗಾಢ ಹಸಿರು ಬಣ್ಣ ಮಿಕ್ಸ್ ಮಾಡಲಾಗುತ್ತೆ. ಹಸಿ ಬಟಾಣಿಯನ್ನ ತೊಳೆದ್ರೆ ಬಣ್ಣ ಬಿಟ್ಕೊಳ್ಳುತ್ತೆ. ಇನ್ನು ಕರಿದ ಬಟಾಣಿಗೂ ಹಸಿರು ಬಣ್ಣದ ಲೇಪನ ಮಾಡಲಾಗುತ್ತೆ. ಬಟಾಣಿಯಲ್ಲಿ ಕ್ಲೋರೋಫಿಲ್ ಅಂಶ ಇರುತ್ತೆ. ಹಸಿ ಬಟಾಣಿ ಹಸಿರಾಗಲು ಮ್ಯಾಲಚೈಟ್ ಗ್ರೀನ್ ಬಳಕೆ ಮಾಡಲಾಗುತ್ತೆ. ಮ್ಯಾಲಚೈಟ್ ಗ್ರೀನ್ ಅನ್ನೋ ಈ ಅಂಶ ಕಿಡ್ನಿ ಮೇಲೆ ಪರಿಣಾಮ ಬೀರುತ್ತೆ. ಯೂರಿನ್ ಪ್ರೊಡಕ್ಷನ್, ಯೂರಿನ್ ಪ್ಯೂರಿಫಿಕೇಶನ್ ಮೇಲೂ ಪರಿಣಾಮ ಬೀರುತ್ತೆ ಅಂತಾರೆ ತಜ್ಞರು. ಯೂಶಲಿ ಕಲ್ಲಂಗಡಿ ಹಣ್ಣು ಬ್ರೈಟ್ ರೆಡ್ ಆಗಿ ಕಾಣಲಿ ಅಂತ ಒಳಗಡೆ ಹಣ್ಣು ಫ್ಲೆಶ್ ಅಂಶ ಇದನ್ನ ಎರಿಥ್ರೋಸಿನ್ ಅಂತ ಒಂದು ಇಂಜೆಕ್ಟ್ ಮಾಡ್ತಾರೆ. ಫ್ರಕ್ಟೋಸು ಖಂಡಿತವಾಗಿಯೂ ಈ ಕಲ್ಲಂಗಡಿ ಹಣ್ಣಿಂದ ಲಿವರ್ ಮೇಲೆ ಮತ್ತು ಕಿಡ್ನಿ ಮೇಲೆ ಹೆಚ್ಚು ಪರಿಣಾಮ ಬೀರೋ ಸಾಧ್ಯತೆಗಳು ಹೆಚ್ಚಾಗಿದೆ. ಒಂದಂತೂ ಸತ್ಯ, ಕಲರ್ಫುಲ್ ಆಗಿರೋದೆಲ್ಲ ಹೆಲ್ದಿ ಅಲ್ಲ, ಹಸಿರಾಗಿರೋದೆಲ್ಲ ಆರೋಗ್ಯಕ್ಕೆ ಭಾಗ್ಯವೂ ಅಲ್ಲ. ಜನರ ಜೀವಕ್ಕೆ ಮುಳುವಾಗ್ತಿರೋ ಇಂಥ ವಿಷಕಾರಿ ಆಹಾರ ಬಣ್ಣಗಳಿಗೆ ಸರ್ಕಾರ ಬ್ರೇಕ್ ಹಾಕಬೇಕಿದೆ. ವಿನಯ್ ಕುಮಾರ್ ಕಾಶ್ಯಪ್ನವರ್, TV9 ಬೆಂಗಳೂರು.